ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ವಿರುದ್ಧ ನಾವೇನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ PIL ಅನ್ನ. ಆ PIL ಅನ್ನ ಮಾನ್ಯ ನ್ಯಾಯಾಲಯ ಏನು ಅಕ್ಸೆಪ್ಟ್ ಮಾಡಿಕೊಂಡು ಮೊನ್ನೆ 24/6/2026 ಆರ್ಡರ್ ಅನ್ನ ಮಾಡುತ್ತೆ. ಏನಂದ್ರೆ ಇವತ್ತು ಮಂಡಳಿಯಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದಾವ, ಅದಕ್ಕೆ ಏನು ಒಂದು ತನಿಖಾ ತಂಡವನ್ನ ರಚನೆ ಆಗಿತ್ತು. ಆ ರಚನೆ ಆದಂತ ತಂಡದ ವರದಿ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವರದಿ ಸಲ್ಲಿಕೆ ಆಗಿದೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಏನದ, ಇವತ್ತು ಅಡ್ವೊಕೇಟ್ ಜನರಲ್ ಅವರು ಮಾನ್ಯ ನ್ಯಾಯಾಲಯಕ್ಕೆ ಇವತ್ತು ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಇನ್ನೂ ತನಿಖಾ ಹಂತದಲ್ಲಿ ಇದೆ ಅಂತೇಳಿ ಒಂದು ಉತ್ತರವನ್ನ ಕೊಡ್ತಾರೆ. ಮತ್ತೆ ಎರಡನೇದಾಗಿ ಅಲ್ಲಿ ಏನು ಕಾರ್ಯದರ್ಶಿಗಳಿದಾರ, ಆ ಕಾರ್ಯದರ್ಶಿಗಳು ಸರ್ಕಾರದ ಕಾರ್ಯದರ್ಶಿಗಳಿಗೆ ಕಡಿಮೆ ಅಲ್ಲದ ಅಧಿಕಾರಿಯನ್ನ ಇಲ್ಲಿ ಮಂಡಳಿಗೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಬೇಕಾಗಿತ್ತು. ಅದನ್ನು ಕೂಡ ಇವತ್ತು ಪ್ರಶ್ನಿಸಿ ನಾವು PIL ಹೋಗಿದ್ವಿ. ಅದಕ್ಕೆ ಮಾನ್ಯ ನ್ಯಾಯಾಲಯ ಸರಿಯಾದ ರೀತಿಯಲ್ಲಿ ನಮಗೆ ಗೌರವಾನ್ವಿತ ನ್ಯಾಯಾಲಯ ನಮಗೆ ಆದೇಶವನ್ನು ಹೊರಡಿಸಿದೆ. ಬಟ್ ಆದ್ರೆ ಇವತ್ತು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿದಂತ ಏನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ನಾವು ಇವತ್ತು ತೀವ್ರ ಖಂಡಿಸ್ತೀವಿ. ಇವರು ಸರ್ಕಾರಕ್ಕೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರ ನೀವು ಈ ಹಿಂದೆ ಬಿಜೆಪಿ ಸರ್ಕಾರ 40% ಸರ್ಕಾರ ಇದೆ ಅಂತೇಳಿ ಅಪವಾದನೆ ಮಾಡಿ ನೀವೇ ತನಿಖಾ ತಂಡವನ್ನ ರಚನೆ ಮಾಡಿ ತನಿಖೆ ಮಾಡಿಸಿ ನೀವು ಯಾರನ್ನ ಇವತ್ತು ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮಂಡಳಿ ದುಡ್ಡು ಇವತ್ತು ಕೊಳ್ಳೆ ಹೊಡೆದು ಅಧಿಕಾರಿಗಳು ಅಗರ್ಭ ಶ್ರೀಮಂತರಾಗ್ತಾ ಇದಾರೆ. ನೀವು ಅವ್ರಿಗೆ ಯಾಕೆ ಸಂರಕ್ಷಣೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕ ಜನರ ಒಂದು ಪ್ರಶ್ನೆ ಆಗಿದೆ. ಆ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಮತ್ತೆ ಈಗಾಗಲೇ ಸುಳ್ಳು ಮಾಹಿತಿಯನ್ನು ನೀಡಿದ್ರಿ ಮಾನ್ಯ ಘನ ನ್ಯಾಯಾಲಯಕ್ಕೆ, ನಾವು ನಿಮ್ಮ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗ್ತೀವಿ. ಸರ್ಕಾರಕ್ಕೆ ಇವತ್ತು ಚೀಮಾರಿ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕಂದ್ರೆ ಒಂದು ಚೀಫ್ ಜಸ್ಟಿಸ್ ಅವರಿಗೆ ನೀವು ಇವತ್ತು ಸುಳ್ಳು ಮಾಹಿತಿ ಕೊಡ್ತಿರಲ್ರಿ, ನಿಮ್ಗೆ ನಾಚಿಕೆ ಬರಲ್ವಾ? ಏನು ನೀವು ಅವರಿಗೂ ಸುಳ್ಳು ಮಾಹಿತಿ ಕೊಡ್ತಿರೋ, ಅಥವಾ ಇಲ್ಲಿ ಏನು ಬೆಳಗಾವಿ ಸೆಷನ್ ಅಲ್ಲಿ BR ಪಾಟೀಲ್ ಅವರು ಕೇಳಿದಂತ ಒಂದು ಪ್ರಶ್ನೆ, ಆಳಂದ MLA BR ಪಾಟೀಲ್ ಅವರು ಕೇಳಿದಂತ ಪ್ರಶ್ನೆಗೆ ನೀವೇನ್ ಹೇಳ್ತೀರಂದ್ರ, ತನಿಖಾ ತಂಡದ ಏನು ತನಿಖಾ ರಚನೆ ಆಗಿದೆ, ತಂಡ ರಚನೆಯಾಗಿ ತನಿಖೆನೂ ಆಗಿದೆ, ತನಿಖೆಯಾಗಿ ಆ ತನಿಖಾ ವರದಿಯನ್ನ ಮಾನ್ಯ ಮುಖ್ಯಮಂತ್ರಿಗೆ ಸಬ್ಮಿಟ್ ಆಗಿದೆ ಅಂತ ಹೇಳ್ತೀರಿ. ಅಲ್ಲಿ ರೈಟಿಂಗ್ ದಾಗ ಕೊಡ್ತೀರಿ, ಇಲ್ಲಿ ರೈಟಿಂಗ್ ದಾಗ ಏನ್ ಕೊಡ್ತೀರಿ, ಇನ್ನ ತನಿಖಾ ಹಂತದಲ್ಲಿ ಇದೆ ಅಂತ ಕೊಡ್ತೀರಿ. ಅಂದ್ರೆ ಯಾವ ಸುಳ್ಳ? ಇವತ್ತು ನಿಮ್ಮದೇ ಶಾಸಕರು ಕೇಳಿದಂತ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿರಿ, ಅದು ರೆಕಾರ್ಡ್ಸ್ ಇದೆ ವಿಧಾನಸಭೆಯಲ್ಲಿ, ಅದು ಸುಳ್ಳು? ಅಥವಾ ನಮ್ಮ ಚೀಫ್ ಜಸ್ಟಿಸ್ ಅವರು ಎದುರುಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಸುಳ್ಳು? ಆ ಕಾರಣಕ್ಕಾಗಿ ಈಗಲಾದರೂ ನಿಮಗೆ ಒಂದು ಕಿಂಚಿತ್ತಾದ್ರೂ ರಾಜಕೀಯ ಮಾನ ಮರ್ಯಾದೆ ಅನ್ನೋದಿದ್ರೆ ಕರ್ನಾಟಕದ ಜನರಿಗೆ ನೀವು ಒಂದು ಒಳ್ಳೆಯ ಸಂದೇಶವನ್ನ ಕೊಡಿ. ಆಡಳಿತ ಏನು ಪಾರದರ್ಶಕತೆಯಿಂದ ಕೂಡಿದಂತ ಆಡಳಿತವನ್ನ ಕೊಡಿ. ನೀವು ಈ ಕೂಡಲೇ ಆ ಕಾರ್ಯದರ್ಶಿಯನ್ನ ಕೈ ಬಿಟ್ಟು, ಆ ಕಾರ್ಯದರ್ಶಿ ಇಲ್ಲಿವರೆಗೂ ಯಾವೆಲ್ಲ ಟೆಂಡರ್ಗಳು ಹೊಸ ಆದೇಶಗಳು ಮಾಡಿದಾರ ಅವನ್ನೆಲ್ಲ ರದ್ದುಪಡಿಸ್ಬೇಕು. ಯಾಕಂದ್ರೆ ಅವರು ಈಗ ಆಲ್ರೆಡಿ ಅನರ್ಹ ಅಧಿಕಾರಿ ಇದಾರೆ ಅಂತೇಳಿ ಕೋರ್ಟೇ ಇವತ್ತು ಆದೇಶ ಹೊರಡಿಸಿದೆ. ಆ ಕಾರಣಕ್ಕಾಗಿ ಅವ್ರೀಗ ಯಾವುದೇ ಪವರ್ ಇಲ್ದೇನೆ ಅವ್ರ ಪವರ್ ಮಿಸ್ಯೂಸ್ ಮಾಡ್ಕೊಂಡು ಏನೆಲ್ಲ ಟೆಂಡರ್ಗಳು ಮಾಡಿದಾರ, ಏನೆಲ್ಲ ಗೋಲ್ಮಾಲ್ಗಳು ಮಾಡಿದಾರ, ಅವನ್ನೆಲ್ಲ ರದ್ದುಪಡಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಸರ್ 24/6/2026 ಕೋರ್ಟ್ ಮೊದಲು ಮೌಖಿಕವಾಗಿ ಆದೇಶ ಕೊಟ್ಟಿದೆ.